ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಪ್ರಧಾನಿ ನರೇಂದ್ರ ಮೋದಿಯವರ 12 ವರ್ಷಗಳ ಸಾಧನೆ ಸಮಾರಂಭ. ಪ್ರಧಾನಿ ನರೇಂದ್ರ ಮೋದಿಯವರ 12 ವರ್ಷಗಳ ಆಡಳಿತವು ಡಿಜಿಟಲ್ ಕ್ರಾಂತಿ, ಸ್ವಾವಲಂಬನೆ, ಆತ್ಮನಿರ್ಭರ ಭಾರತ, ಮೂಲಸೌಕರ್ಯ ಅಭಿವೃದ್ಧಿ, ಸಾಮಾಜಿಕ ಕಲ್ಯಾಣ ಯೋಜನೆಗಳು ಮತ್ತು ಪ್ರಮುಖ ಆರ್ಥಿಕ ಸುಧಾರಣೆಗಳಿಗೆ ಸಾಕ್ಷಿಯಾಗಿದೆ. ದೇಶದ ಮುಖವನ್ನ ಬದಲಿಸಿದ ಪ್ರಮುಖ 12 ಸಾಧನೆಗಳು ಎಂದು ಹೇಳಿದರು. ಅದಕ್ಕೆ ನೀವೆಲ್ಲರೂ ನೀವೆಲ್ಲ ಚಂದ, ನಾನು ಚಂದ ಇರ್ತೀನಿ. ನಿಮ್ಗೆ ಏನು ನೋಡಿ ರಾಜಕೀಯವಾಗಿ ಏನು ತೊಂದರೆ ಇರ್ತದೆ ಬಾಲ್ಯಗಳು ಒಬ್ಬೊಬ್ಬರು ಉದ್ಭವಿಸ್ತೀನಿ ನಾನು. ಅದಕ್ಕೆಲ್ಲ ಅಂದ್ರೆ ಹೋಗ್ಬೇಡ. ಆದರೆ ನೀವು ಕರೆಕ್ಟ್ ಇರಬೇಕು. ನೀವು ಕರೆಕ್ಟ್ ಇಲ್ಲದೇ ಇದೊಂದು ತಪ್ಪು ಮಾಡಿ ನೀವು ಮಾತಾಡ ನನ್ನ ಕೈಲಿರ್ತಾರೆ. ನೀವು ಸತ್ಯವಾಗಿರಲಿ. ಯಾವ್ಯಾವ ಮಾಯ ಅಂದರೆ ಯಾವ ಪಕ್ಷದಲ್ಲಿ ಇರಬೇಕು ಅವಳು ಮುಂದೆ ಹೋಗಿಸಿದಾಗ ಅವ್ರು ಕೊಡೋದು ಯಾರೇ ನೋವು ಆಗಬಾರ್ದು ಅನ್ನೋದು ನನ್ನ ಮನಸ್ಸಿನಲ್ಲ. ನಾವು ಯಾವತ್ತೂ ಅವನಿಗೆ ನೋವು ಆಗ್ತದೆ, ಅದು ಪಾಪ ನನಗೆ ಆಗ್ತದೆ, ಬೇರೆಯವರು ಯಾರಿಗೆ ಆಗ್ತದಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಭೇಟಿಯಾಗಿರಿ. ನಾನಂತೂ ನನಗೆ ಶಕ್ತಿ ಕೊಟ್ಟಿರಿ, ನಾನು ನಿಮಗಿಂತಲೂ ಭೇಟಿದ್ದೀನಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಮುಂದಿನ ದಿನಮಾನಗಳಲ್ಲಿ ನನಗಂತೂ ದೇವರು ಕೈ ಬಿಡುವುದಿಲ್ಲ. ಭಾಳ ಸತ್ಯ ಅದೇ. ನನಗಿನ ಭಾಳ ಅವ್ರು ಏನಂದ್ರು, ರಮೇಶ್ ನಿಮ್ಮ ಅದೃಷ್ಟ ಅದೃಷ್ಟವಂತ ಮನುಷ್ಯ ಅಂತ ಹೇಳ್ಯಾರ. ಆ ಮೋದಿಯವ್ರ ಬಾಯಿಗೆ ಅಂತ ಮಾತಾಡೋದಾದ್ರೆ ನನಗೆ ಇವರಿಗೆ ಎಷ್ಟು ಬೇಕಾಗಿದೆ ಸಾಕು, ಎಲ್ಲರೂ ಆದಂಗೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ. ಯಾಕಂದ್ರೆ ಏನೋ ಒಂದು ಇವತ್ತು ಶಕ್ತಿ ದೇವರ ಎಲ್ಲರಲ್ಲಿ ಕೊಟ್ಟಿರ್ತಾರಪ್ಪ. ನಿಮಗೂ ಒಂದು ಶಕ್ತಿ ಕೊಟ್ಟಿರ್ತಾರೆ, ಇವ್ರಿಗೆ ಒಂದು ಕೊಟ್ಟಿರ್ತಾರೆ. ನನಗೆ ನೀವು ಕೊಟ್ಟ ಶಕ್ತಿ, ದೇವ್ರು ಕೊಟ್ಟ ಶಕ್ತಿ, ಅಗಾಧವಾದಂಥ ಶಕ್ತಿ ನನ್ನ ಮನಸ್ಸಿನಲ್ಲಿ ಅದ. ಯಾರು ನಿಲ್ಲಿಸಬೇಕಾಗಲ್ಲ. ಬಲಿಬಲಿಲ್ಲವರು ಭಾಳ ಜನ ನಾನು ಏನೇನೋ ಮಾಡ್ಬೇಕಂತೇಳಿ ಭಾಳ ಜನ ಮುಂದಾರ. ನೀವು ಒಂದು ಒಳ್ಳೆ ಜನ ಮಾಡ್ಬೇಕಂತ ಹೇಳಿ ಮುಂದಾರ. ಅವರು ಹಳ್ಳಿ ರಾಜಕಾರಣಿ ಕೊಡೋದು ಅವ್ರು ಹಂಗೆ ವಿಚಾರಕ್ಕೆ ಹೋಗೋದು ನೀವು ನೋಡಿ ಭಾಳ ಹೆಂಗದ. ನನಗೆ ನಾನು ಬರಿಯಲ್ಲಿ ರೋಡ್ ಕೊಡೋದು ನಾನೇನು ಬರಿ ಹೇಳಿಲ್ಲ. ನಾನು ನೋಡಿದ್ರೆ ಇಲ್ಲಿ ಮಾರಾಟ ಟೈಮ್ ಹೋಗ್ತಾರ, ಪಂಡರ್ಪುರ್ ಹೋಗ್ತಾರ, ಭಾಳ ನಡ್ಕೊಂಡು ಹೋಗ್ತಾರೆ ಜನ. ಇಲ್ಲಿ ಗಾಡಿ ರೋಡ್ ಬೇಕು ಅಂತ ಬರೆದಾಗ ಅದನ್ನು ಕೂಡ ನ್ಯಾಷನಲ್ ಹೈವೇ ಅಂತ ಹೇಳಿ ಡಿಕ್ಲೇರ್ ಮಾಡೋದು ನೋಡ್ರಿ. ಅದು ನಾನು ಧೈರ್ಯ ಆದಷ್ಟು ಅಂದರೆ ನೀವು ನೋಡಿರಿ. ಇಷ್ಟು ವರ್ಷ ನಿಮ್ಮ ಹಿರಿಯರು ನೋಡ್ಯಾರ, ಇಷ್ಟು ಮಂದಿ ಎಂಪಿಗಳು ಆಗಬಾರ್ದಪ್ಪ. ವಾರ್ತೆಗೆ ಗಂಟೆ ₹10 ಆ ದೇಶದಿಂದ ತಂದ್ರೆ ಯಾರೇ ಬರೀ ಯಾರೇ ತಂದ್ರೆ ಬೇಡ್ರಿ ನೋಡೋದು. ಆಮೇಲೆ ಇಷ್ಟೆಲ್ಲ ಕೆಲಸ ಮಾಡಿ ಅವ್ರು ಹೇಳಿದ್ರು ನಮ್ಮ ಮನೆಯವರು ₹1,28,000 ಕೋಟಿ ಹಣ ಕೇಂದ್ರ ಸರ್ಕಾರದ ಹಣ ನಾನು ಬಿಜಾಪುರ ಜಿಲ್ಲೆ ಅಭಿವೃದ್ಧಿಗೆ ತಂದ. ತಪ್ಪದಪ್ಪ, ತಪ್ಪೇನದ ಏನಾದ್ರು ಮಾತಾಡ್ತದ. ನಾನು ಕಾಂಗ್ರೆಸ್ ನೋಡ್ರಿ, ನಮ್ಗೆಲ್ಲರೂ ಬಹಳ ಸರಳ ಬಾಯಿ ಸರಳ ಬಿಟ್ಟು ಮಾತಾಡಬಾರ್ದು. ನಿಮ್ಗೆಲ್ಲ ಉತ್ತರ ಏನು ಹೇಳ್ತೀನಿ ಜಿಲ್ಲಾದಾಗ. ನಾನು ಜಿಲ್ಲಾದಾಗೆ ಹೇಳ್ತೀನಿ ಮಾತಾ ಬರ್ರಿ. ನೀವು ಯಾರ್ಯಾರು ನಿಮ್ಮ ಭೂಮಿ ಅದ, ನೀವೇನು ಮಾಡಿರಿ, ನಿಮ್ಮ ಪಕ್ಷ ಏನು ಮಾಡ್ಯಾರ ಹೇಳ್ಬರಿ. ನನ್ನ ಪಕ್ಷ ನಾನು ಏನು ಮಾಡೀನಿ ಜಿಲ್ಲೆದಾಗ ನಾನು ಹೇಳ್ತೀನಿ ಅಂದಾಗ ಬಾಪುರು ಬಾಯಿ ಬಿಟ್ಟಿಲ್ಲ ನೋಡಿ. ಬಾಪುರು ಇವತ್ತಿಗೆ ಸಣ್ಣ ಬಿಡಲ್ಲ, ಬೇಕಲ್ಲ ಬರಲ್ಲ. ಗಟ್ಟಿಯಾಗಿದ್ದರೆ ಸುಮ್ಮನೆ ಇರ್ತಾರೆ. ಯಾಕಂದ್ರೆ ಗಟ್ಟಿ ನಾಯಕರಿಂದ ನೀವು ಶಕ್ತಿ ಕೊಟ್ಟಿರಿ, ಇಟ್ಟು ಕೆಲಸ ಮಾಡಕ್ಕೆ ಹಚ್ಚಿರಿ. ನಾನು ನೋಡ್ರಿ, ಒಂದು ಮಾತ್ರ ಇವರೆಲ್ಲರೂ ಹೇಳ್ತಾರೆ ಕಾರ್ಯಕರ್ತ. ನನ್ನ ಜೀವನದೊಳಗೆ ನಾನು ದೊಡ್ಡ ಮನುಷ್ಯ ಆಗಿರೋ ನನ್ನ ಜಾತಿ ನನ್ನಿಂದ ನಾ ಎಂದೂ ದೊಡ್ಡವಾಗಿಲ್ಲ. ನನ್ನ ತಾಲೂಕಿನ ಜಿಲ್ಲೆಯ ಪಕ್ಷದ ಕಾರ್ಯಕರ್ತರಿಂದ ನಾ ದೊಡ್ಡವಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜೇವೂರ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಂಡಿ ಮಂಡಲ ವತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 12 ವರ್ಷದ ಸಾಧನಾ ಸಮಾರಂಭ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿದ ವಿಜಯಪುರ ಸಂಸದ ಶ್ರೀ ರಮೇಶ್ ಜಿಗಜಿಣಗಿ ಅವರು ಮಾತನಾಡಿದರು. ಮೂಲಸೌಕರ್ಯಗಳ ಅಭಿವೃದ್ಧಿ, ರಾಷ್ಟ್ರೀಯ ಹೆದ್ದಾರಿಗಳು, ವಿಮಾನ ನಿಲ್ದಾಣಗಳು ಮತ್ತು ರೈಲ್ವೆ ಜಾಲದ ವಿಸ್ತರಣೆಯು ದೇಶದ ಸಂಪರ್ಕ ವ್ಯವಸ್ಥೆಯನ್ನ ಬಲಪಡಿಸಿದೆ. ಇನ್ನು ಹೊಸದಾಗಿ ಭಾರತ್ ಮಂಟಪ್ ಮತ್ತು ಯಶೋಭೂಮಿಯಂತಹ ವಿಶ್ವ ದರ್ಜೆಯ ಸಮಾವೇಶ ಕೇಂದ್ರಗಳ ನಿರ್ಮಾಣದ ದೇಶದ ಹೆಮ್ಮೆಯಾಗಿದೆ ಎಂದರು. ವಿಜಯಪುರ ರೈಲ್ವೆ ಸ್ಟೇಷನ್ 40 ಕೋಟಿ ರೂಪಾಯಿ ಭವ್ಯವಾದಂತಹ ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡಿದ್ದು ರಮೇಶ್ ಜಿಗಜಿಣಗಿ ಸಾಹೇಬರು ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿದರು. ಪುದುಚೇರಿಯನ್ನು ನಿರ್ಮಾಣ ಮಾಡಿದ್ರು 25 ಕೋಟಿ ರೂಪಾಯಿ ತಂದು ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡಿದರು. ಅದರ ಜೊತೆಗೆ ಚಿಕ್ಕೋಡಿ ಮತ್ತು ಬೀದರ್ ರಾಷ್ಟ್ರೀಯ ಹೆದ್ದಾರಿ ಮಾಡಿದರು. ವಿಜಯಪುರ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ಮಾಡಿದರು. ಇದರ ಜೊತೆಗೆ ಮತ್ತೊಂದು ಈ ಮೊರಮ್ ಅಂತಕ್ಕಂಥ ಜಿಗಿನಿ ಅರ್ಕೆಗೆ ಜಿಗಿನಿ ಸಾಹೇಬರು ಅದೊಂದು
ಯುವ ಮೋರ್ಚಾ ಅಧ್ಯಕ್ಷರು ರಾಘವೇಂದ್ರ ಕಾಪಾಸೆ ಮಾತನಾಡಿ, ಸ್ವಚ್ಛ ಭಾರತ್ ಮತ್ತು ನೈರ್ಮಲ್ಯ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕೋಟ್ಯಾಂತರ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ ನೈರ್ಮಲ್ಯವನ್ನ ಉತ್ತೇಜಿಸಲಾಗಿದೆ ಎಂದರು. ಇದು ಮಹಿಳೆಯರ ಸುರಕ್ಷತೆಗೆ ಹಾಗೂ ದೇಶದ ಸ್ವಚ್ಛತೆಗೆ ಬಹುದೊಡ್ಡ ಕೊಡುಗೆಯಾಗಿದೆ ಎಂದು ನುಡಿದರು. ಪ್ರತಿಯೊಬ್ಬರಿಗೂ ವಸತಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮೂಲಕ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಕೈಗೆಟಕುವ ದರದಲ್ಲಿ ಲಕ್ಷಾಂತರ ಪಕ್ಕಾ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ. ಉಜ್ವಲ ಯೋಜನೆ ಬಡತನ ರೇಖೆಗಿಂತ ಕೆಳಗಿನ ಮಹಿಳೆಯರಿಗೆ ಉಚಿತ ಎಲ್ಪಿಜಿ ಅನಿಲ ಸಂಪರ್ಕ ಕಲ್ಪಿಸುವ ಮೂಲಕ ಉಜ್ವಲ ಯೋಜನೆ ಗ್ರಾಮೀಣ ಪ್ರದೇಶದ ತಾಯಂದಿರಿಗೆ ಹೊಗೆ ಮುಕ್ತ ಅಡುಗೆ ಮನೆಯನ್ನ ಒದಗಿಸಿದೆ. ಆರೋಗ್ಯ ರಕ್ಷಣೆ ಆಯುಷ್ಮಾನ್ ಭಾರತ್ ಯೋಜನೆಯ ದೇಶದ ಬಡ ಜನರಿಗೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುವ ಮೂಲಕ ಆರೋಗ್ಯ ರಕ್ಷಣೆಯಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿದೆ. ಇನ್ನು ರಾಷ್ಟ್ರೀಯ ಭದ್ರತೆ ಮತ್ತು ಗಡಿ ಸುರಕ್ಷತೆ, ಭಯೋತ್ಪಾದನೆ ವಿರುದ್ಧ ಕಠಿಣ ಕ್ರಮಗಳು, ಸರ್ಜಿಕಲ್ ಮತ್ತು ಏರ್ ಸ್ಟ್ರೈಕ್ಗಳನ್ನು ನಡೆಸುವ ಮೂಲಕ ದೇಶದ ಗಡಿ ಭದ್ರತೆಯನ್ನು ಕೂಡ ಬಲಪಡಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರ ವಿಲೀನ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನ ರದ್ದುಪಡಿಸಿ ಆರ್ಟಿಕಲ್ 370 ಮುಕ್ತಾಯಗೊಳಿಸುವ ಮೂಲಕ ದೇಶದ ಸಮಗ್ರತೆಯನ್ನ ಎತ್ತಿ ಹಿಡಿಯಲಾಗಿದೆ ಎಂದರು. ಕಾಸರಗೋಡು ಪಾಟೀಲ ಮಾತನಾಡಿ, ನರೇಂದ್ರ ಮೋದಿಜಿಯವರು ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಮೀರಿ ಭಾರತದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅದರಂತೆ ಸತತ 12 ವರ್ಷಗಳ ಆಡಳಿತದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ತತ್ವಗಳೊಂದಿಗೆ ಸರ್ಕಾರವು ಕಲ್ಯಾಣ ಯೋಜನೆಗಳನ್ನು ದೇಶದ ಕೊನೆಯ ವ್ಯಕ್ತಿಗೂ ತಲುಪಿಸುವ ಮಾದರಿಯನ್ನ ರೂಪಿಸಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಶೀಲವಂತ ಉಮರಾಣಿ, ರವಿಕುಮಾರ್ ವಗ್ಗಿ, ಕಾಂತುಗೌಡ ಪಾಟೀಲ್, ಮಲ್ಲಿಕಾರ್ಜುನ ಕಿವಡೆ, ಬಸುಗೌಡ ಪಾಟೀಲ್, ರಾಜ್ಕುಮಾರ್ ಸಗಾಯಿ, ಮುಳಗೌಡ ಪಾಟೀಲ್, ಈರಣ್ಣ ರಾವೂರ್, ಮಂಜುನಾಥ್ ಬೀಸೆ, ರವಿ ತೇಲಿ, ವಿಠಲ್ ಕಾಗರ್ ಇತರರು ಉಪಸ್ಥಿತರಿದ್ದರು.